ಅಷ್ಟೇ ಸರ್. ಅದು ತನಿಖೆ ಮಾಡ್ತಾರೆ. ನೋಡಿ, ಈಗಾಗಲೇ ಕೂಡ ಇವತ್ತು ಭರತ್ ರೆಡ್ಡಿ ಅವರು ಒಂದು ವಿಡಿಯೋವನ್ನು ತೋರಿಸ್ತಾ ಇದ್ದಾರೆ. ಬಿಜೆಪಿ ಅವರು ಎಷ್ಟು ಸುಳ್ಳನ್ನ ಇಟ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ, ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಅವರೆಲ್ಲರೂ ಕೂಡ ಇವತ್ತು ಏನು ಅಡ್ಮಿಟ್ ಆಗಿದಾರಲ್ಲ, ಅವರೆಲ್ಲರೂ ಇವತ್ತು ಬೆಳಿಗ್ಗೆ ಪ್ರೆಸ್ ಮೀಟ್ ಅಲ್ಲಿ ಕುಂತಿರ್ತಾರೆ. ಒಬ್ಬ ಹೆಣ್ಮಗಳು, ಒಬ್ಬ ಕಾರ್ಪೊರೇಟರ್ ಪತಿ ಶ್ರೀನಿವಾಸ್ ರೆಡ್ಡಿ ಅವರು ಬ್ರದರ್ ಇನ್ನೊಬ್ರು, ಅವರೆಲ್ಲರೂ ಕೂಡ ಹಿಂಗೆ ಪ್ರೆಸ್ ಮೀಟ್ ಅಲ್ಲಿ ಕುಂತಿರ್ತಾರೆ. ಇಲ್ಲಿ ಕುಂತಿದ್ದಾರೆ ನೋಡಿ. ಅವರು ಮಧ್ಯಾಹ್ನ ಏಕೆ ಪ್ರೆಸ್ ಮೀಟ್ ಆದ್ಮೇಲೆ ಹೋಗಿ ಅವ್ರ ಒಂದು ತಲೆಗೆ ಒಂದು ಬಟ್ಟೆ ಕಟ್ಕೊಂಡು ಒಂದು MLC ಮಾಡಂತ ಹೇಳ್ತಾರೆ. ಅಂದ್ರೆ ಇನ್ನ ಎಷ್ಟು ಸುಳ್ಳನ್ನ ಜಗತ್ತಿಗೆ ನಿಜ ಅಂತ ತೋರಿಸುವಂತ ಒಂದು ಪ್ರಯತ್ನ ಇವತ್ತು ಬಿಜೆಪಿ ಅವರು ಮಾಡ್ತಿದ್ದಾರೆ. ಅಂದ್ರೆ ಈ ರೀತಿಯಾದಂತ ಒಂದು ವ್ಯವಸ್ಥೆ ಅಲ್ಲ. ಅದಕ್ಕೆ ತನಿಖೆ ಮಾಡಿ ಆ ತನಿಖೆಯಲ್ಲಿ ಸತ್ಯಾಸತ್ಯತೆ ತಮಗೆ ಗೊತ್ತಾಗುತ್ತೆ. ಇವತ್ತು ನಮ್ಮಲ್ಲಿ ಕೂಡ ವಿಡಿಯೋಗಳಿದ್ದಾವೆ. ಅದನ್ನ ಟೈಮಲ್ಲಿ ಸೂಕ್ತ ಸಮಯದಲ್ಲಿ ಹೇಳ್ತೀವಿ. ಅಲ್ಲಿಂದ ಮೇಲೆ ಹೇಳ್ತಾರೆ ಬಾಂಬ್ಗಳು ಹಾಕಿ, ಬಾಂಬ್ಗಳು ಇಟ್ಕೊಂಡು ಮಾಡಿ ಅಂತ ಹೇಳಿ. ಅಂದ್ರೆ ಇಲ್ಲಿನ ಜನರು ತಾವು ನೋಡ್ತಾ ಇರ್ತೀರಿ, ಒಂದು ದೊಣ್ಣೆಗಳನ್ನ, ಕಟ್ಟಿಗೆಗಳನ್ನ, ಕುಡುಗೋಲುಗಳನ್ನ ಬಿಜೆಪಿ ಕಾರ್ಯಕರ್ತರು ಅಂದ್ರೆ ಸುಮಾರು ಒಂದು 2 ಲಾರಿಯಷ್ಟು ಜನ ಬರ್ತಾ ಇದ್ದಾರೆ. ಅಂದ್ರೆ ಅಲ್ಲಿರಂತ ಒಬ್ಬ ನಾಯಕರಿಗೆ ಅಂದ್ರೆ ಜನಗಳಿಗೆ ಯಾವ ರೀತಿ ಆಗಿದಂತ ಭಯಭೀತದ ವಾತಾವರಣ ಇಟ್ಟಿರ್ಬೇಕು ಹೇಳಿ. ಅದಕ್ಕೆ ಯಾಕಂದ್ರೆ ಇದನ್ನ ನೋಡ್ತಾ ಇದ್ರೆ ನಮ್ಗೆ ಅಲ್ಲಿ ಬಿಹಾರಲ್ಲಿ ಅನ್ಕೊಂಡಿದೀನಿ ನಾನು. ನಿನ್ನೆ ನೋಡ್ತಾ ಇದ್ದೆ ಬಿಹಾರಲ್ಲಿ ಮಚ್ಚುಗಳು, ಕಟ್ಟಿಗೆಗಳು ಇಟ್ಕೊಂಡು ಹಾಗೆ ಏಕಾಏಕಿ ಜನ ಬರ್ತಾರಲ್ಲ, ಆ ರೀತಿಯಾದಂತ ಒಂದು ವ್ಯವಸ್ಥೆ ಬಳ್ಳಾರಿಯಲ್ಲಿ ಮಾಡೋಕೆ ಬಿಜೆಪಿ ಪಕ್ಷದವ್ರು ಹೋಗ್ತಾ ಇದ್ದಾರೆ. ಮೊನ್ನೆ ಬಿಜೆಪಿ ಪಕ್ಷದವರು ಇದು ಒಳ್ಳೇದಾಗಲ್ಲ ಅಂತ ವಿಚಾರವನ್ನು ನಾನು ತಿಳಿಸ್ತಾ ಇದ್ದೀನಿ. ಒಂದು ಕಡೆಯಿಂದ ಹೊಡಿಬೇಕಾದ್ರೆ ಮತ್ತೆ ಈ ಕಡೆ ಅವರು ಡಿಫೆನ್ಸ್ ಅನ್ನ ಮಾಡ್ಬೇಕಲ್ಲ, ಹೊಡೆಯೋದ್ ನಾವು ಅವ್ರನ್ನ ರಕ್ಷಣೆ ಅಂತ ಮಾಡ್ಕೋಬೇಕಲ್ಲ. ನಾವು ನಮ್ಮಿಂದ ಯಾರಿಗೂ ಕೂಡ ಹೊಡೆಯುವಂತ ಒಂದು ವ್ಯವಸ್ಥೆ ಆಗ್ಲಿಲ್ಲ. ಆತ್ಮರಕ್ಷಣೆಗಾಗಿ ಅವರು ಇದಾರಲ್ಲಿ. ಇವತ್ತು ನಾನು ವಿಡಿಯೋಗಳಲ್ಲಿ ನೋಡಿದಾಗ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಮನೆ ಮೇಲಿಂದ ಅವರು ಏಕಾಏಕಿ ಕಲ್ಲುಗಳನ್ನು ಹೊಡಿತಾ ಇದ್ರು. ಆ ಕಲ್ಲುಗಳಲ್ಲಿ ನಮ್ಮ ಸತೀಶ್ ರೆಡ್ಡಿ ಅನ್ನುವಂತ ನಮ್ಮಲ್ಲಿರುವಂತ ಒಬ್ಬ ಆಪ್ತರು, ಅವ್ರಿಗೆ ತಲೆ ಹೊಡೆದು ಇವತ್ತು ಸಾವು ನೋವಿನ ಬಗ್ಗೆ ಇವತ್ತು ಅಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಎದೆಯಲ್ಲೆಲ್ಲ ಕೂಡ ಬ್ಲಡ್ ಕ್ಲಾಟ್ ಆಗಿದೆ, ತಲೆಯಲ್ಲೂ ಬ್ಲಡ್ ಕ್ಲಾಟ್ ಆಗಿದೆ. ಇಲ್ಲ, ಖಂಡಿತವಾಗಿ ಪೊಲೀಸರ ವೈಫಲ್ಯ ಅಲ್ಲ, ಆಡಳಿತ ವೈಫಲ್ಯ ಅಲ್ಲ. ಯಾಕಂದ್ರೆ ಇಲ್ಲಿಂದ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದ್ರೆ ಏಕಾಏಕಿ ಗುಂಪು ಸೇರಿಬಿಟ್ಟಿದ್ದಾರೆ. ಇವ್ರು ಹೋದಾಗ ಸುಮಾರು ಅಲ್ಲಿ ಒಂದು 200 ಜನ ಇದ್ಕೊಂಡು ಇವ್ರು 30 ಜನ ಮಾತ್ರ ಹೋದಾಗ 1000 ಜನ ಅಲ್ಲಿ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಅವರು ಮನೆಗಳ ಮೇಲೆ ಹೆಂಗ್ ಕಲ್ಲು ಬರ್ತವೆ ಹೇಳ್ರಿ, ಮನೆಗಳ ಮೇಲೆ ಖಾರ ಪುಡಿ ಡಬ್ಬಗಳು ಇಟ್ಕೊಂಡು ಮಾಡಿರ್ತಾರೆ. ಯಾವ ರೀತಿ ಮಾಡಿರ್ತಾರೆ ಅಂದ್ರೆ ಪ್ರತ್ಯೇಕವಾಗಿ ಈಗ ಆಲ್ರೆಡಿ ಅವರು ಪ್ರೀ ಪ್ಲಾನ್ಡ್ ಸಂಚಲನ ಮಾಡಿದ್ದಾರೆ. ಅವರು ಇವ್ರು ಬಂದ್ರೆ ಹೊಡಿಬೇಕು, ಇವ್ರು ಬಂದ್ರೆ ಮರ್ಡರ್ ಮಾಡಬೇಕು, ಇವ್ರು ಬಂದ್ರೆ ಕೊಲೆ ಮಾಡ್ಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿ ನಂತರ ಇಲ್ಲ ಖಂಡಿತವಾಗಿ ಇಲ್ಲ. ಯಾರು ಕೂಡ ಅಲ್ಲಿಗೆ ಹೋದಾಗ ಅಷ್ಟು ಜನ ಸರ್ ಅಲ್ಲಿ ಏನ್ ಹೇಳ್ತೀವಿ ನೋಡಿ, ಅಷ್ಟು ಜನ ಸೇರ್ತಾರಂತ ಯಾರು ಅನ್ಕೊಂಡಿಲ್ಲ. ಅಲ್ಲಿ ಸೇರ್ತಾರಂತ ಹೇಳಿದ್ರೆ ನಾವು ಫಸ್ಟ್ ಆಗಿ ಪೊಲೀಸರಿಗೆ ನಾವೇ ಕಂಪ್ಲೇಂಟ್ ಕೊಡ್ತಾ ಇದ್ವಿ, ಪೊಲೀಸರನ್ನ ಅಲ್ಲಿ ಕಳಿಸ್ತಾ ಇದ್ವಿ. ಬ್ಯಾನರ್ ವಿಚಾರ ಅಲ್ಲ, ಬ್ಯಾನರ್ ಹೋಗಿ ತೆಗಿತಾರೆ, ಅಲ್ಲಿ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿ ಹೋಗಿದ್ದಾರೆ ಅಷ್ಟೇ. ಅವ್ರು ತಾವು ನೋಡಿಲ್ಲ, ತಾವು ನೋಡಿದ್ರಲ್ಲ ಮಾಧ್ಯಮದಲ್ಲಿ, ನಾನು ನೋಡಿದ್ದಲ್ಲ. ಕೆಳಗಡೆ ಎಲ್ಲ ರಕ್ತ, ಖಾರ ಪುಡಿ, ಕಲ್ಲುಗಳು